ಪಾರಿವಾಳಕ್ಕೆ ಕಾಳು ಹಾಕಿದ್ರೆ ಜೈಲು. ಕಠಿಣ ಮಾರ್ಗಸೂಚಿ ಬಿಡುಗಡೆ ಮಾಡಿದ ಸರ್ಕಾರ. ಆರೋಗ್ಯಕ್ಕೆ ಕಂಟಕ ಪಾರಿವಾಳ. ನಿಮ್ಮ ಮನೆಯ ಬಾಲ್ಕನಿ, ಟೆರೆಸ್ ಅಥವಾ ಪಾರ್ಕ್ಗಳಲ್ಲಿ ಪಾರಿವಾಳಗಳಿಗೆ ಕಾಳು ಹಾಕುವ ಅಭ್ಯಾಸ ನಿಮಗಿದೆಯಾ? ಹಾಗಾದ್ರೆ ನೀವು ಇಂದಿನಿಂದಲೇ ಜಾಗೃತರಾಗಬೇಕು. ಯಾಕಂದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ಎಲ್ಲೆಂದರಲ್ಲಿ ಪಾರಿವಾಳಗಳಿಗೆ ಆಹಾರ ನೀಡುವುದನ್ನು ರಾಜ್ಯ ಸರ್ಕಾರ ಕಟ್ಟುನಿಟ್ಟಾಗಿ ನಿಷೇಧಿಸಿದೆ. ಪಾರಿವಾಳಗಳ ಸಂಖ್ಯೆ ಮಿತಿ ಮೀರುತ್ತಿರುವುದರಿಂದ ಹಾಗೂ ಅವುಗಳಿಂದ ಗಂಭೀರ ಆರೋಗ್ಯ ಸಮಸ್ಯೆಗಳು ಹರಡುತ್ತಿರುವುದರಿಂದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಹತ್ವದ ಮಾರ್ಗಸೂಚಿಯನ್ನು ಹೊರಡಿಸಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಇನ್ಮುಂದೆ ಬೆಂಗಳೂರು ಸೇರಿದಂತೆ ರಾಜ್ಯದ ಯಾವುದೇ ಸಾರ್ವಜನಿಕ ಸ್ಥಳಗಳಲ್ಲಿ ಅನಿಯಂತ್ರಿತವಾಗಿ ಪಾರಿವಾಳಗಳಿಗೆ ಆಹಾರ ನೀಡುವಂತಿಲ್ಲ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ GBA ಹಾಗೂ ರಾಜ್ಯದ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಆರೋಗ್ಯ ಇಲಾಖೆ ಈ ಬಗ್ಗೆ ಕಟ್ಟುನಿಟ್ಟಿನ ಆದೇಶ ರವಾನಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಪಾರಿವಾಳಗಳ ದಟ್ಟಣೆ ಹೆಚ್ಚಾಗಿದ್ದು ಅದರಿಂದ ಹರಡುವ ಸೋಂಕುಗಳು ಸಾರ್ವಜನಿಕರ ನಿದ್ದೆಗೆಡಿಸಿದೆ. ಮಾರ್ಗಸೂಚಿಯಲ್ಲಿ ಯಾವೆಲ್ಲ ನಿಯಮಗಳಿವೆ? ಬಾಲ್ಕನಿ, ಟೆರೆಸ್ನಲ್ಲಿ ಪಾರಿವಾಳಗಳಿಗೆ ನೋ ಎಂಟ್ರಿ. ರಸ್ತೆಗಳು, ಫುಟ್ಪಾತ್ಗಳು, ಅಪಾರ್ಟ್ಮೆಂಟ್ ಬಾಲ್ಕನಿಗಳು, ಟೆರೆಸ್ಗಳು ಹಾಗೂ ಉದ್ಯಾನವನಗಳಲ್ಲಿ ಪಾರಿವಾಳಗಳಿಗೆ ಆಹಾರ ಹಾಕುವುದನ್ನು ನಿರ್ಬಂಧಿಸಲಾಗಿದೆ. ನಿಗದಿತ ಸಮಯ ಹಾಗೂ ಸ್ಥಳ. ಸ್ಥಳೀಯ ಆಡಳಿತಗಳು ಗೊತ್ತುಪಡಿಸಿದ ವಲಯಗಳಲ್ಲಿ ಮಾತ್ರ ಆಹಾರ ನೀಡಲು ಅವಕಾಶವಿರುತ್ತದೆ. ಅದು ಕೇವಲ ಬೆಳಿಗ್ಗೆ 7 ರಿಂದ 9 ಗಂಟೆವರೆಗೆ ಮಾತ್ರ. NGOಗಳಿಗೆ ಜವಾಬ್ದಾರಿ. ಈ ನಿಗದಿತ ಆಹಾರ ವಲಯಗಳನ್ನು ಮಾನ್ಯತೆ ಪಡೆದ NGO ಅಥವಾ ದತ್ತಿ ಸಂಸ್ಥೆಗಳು ನಿರ್ವಹಿಸಬೇಕು. ಪ್ರತಿದಿನ ಅಲ್ಲಿನ ಇಕ್ಕೆ ಹಾಗೂ ತ್ಯಾಜ್ಯಗಳನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡುವುದು ಇವರ ಜವಾಬ್ದಾರಿಯಾಗಿರುತ್ತದೆ. ವಿಮಾನ ನಿಲ್ದಾಣ ಬಳಿ ನಿಷೇಧ. ವಿಮಾನಗಳಿಗೆ ಹಕ್ಕಿಗಳು ಡಿಕ್ಕಿ ಹೊಡೆಯುವ ಅಪಾಯ ಇರುವುದರಿಂದ ಏರ್ಪೋರ್ಟ್ ಸುತ್ತಮುತ್ತ ಆಹಾರ ವಲಯ ಸ್ಥಾಪಿಸುವಂತಿಲ್ಲ. ಶ್ವಾಸಕೋಶದ ಅಪಾಯ. ಏನಿದು ಆರೋಗ್ಯ ಆತಂಕ? ವೈದ್ಯರು ಏನಂತಾರೆ? ವೈದ್ಯಕೀಯ ತಜ್ಞರ ಪ್ರಕಾರ ಪಾರಿವಾಳಗಳ ಒಣಗಿದ ಇಕ್ಕೆ ಹಾಗೂ ಗರಿಗಳಿಂದ ಸೂಕ್ಷ್ಮ ಧೂಳಿನ ಕಣಗಳು ಗಾಳಿಯಲ್ಲಿ ತೇಲಿ ಬರುತ್ತವೆ. ಇವು ಉಸಿರಾಟದ ಮೂಲಕ ದೇಹ ಸೇರಿದರೆ ಹೈಪರ್ ಸೆನ್ಸಿಟಿವ್ ನ್ಯೂಮೋನಿಟಿಸ್ ನಂತಹ ಗಂಭೀರ ಶ್ವಾಸಕೋಶದ ಕಾಯಿಲೆಗಳು ಬರುತ್ತವೆ. ಇದರಿಂದ ದೀರ್ಘಕಾಲದ ಕೆಮ್ಮು, ಉಸಿರಾಟದ ತೊಂದರೆ ಮತ್ತು ಶ್ವಾಸಕೋಶದ ಹಾನಿಗೆ ಕಾರಣವಾಗಬಹುದು. ವಿಶೇಷವಾಗಿ ಮಕ್ಕಳು, ವೃದ್ಧರು ಹಾಗೂ ಈಗಾಗಲೇ ಅಸ್ತಮಾ ಅಥವಾ ಉಸಿರಾಟ ತೊಂದರೆ ಇರುವವರಿಗೆ ಇದು ಅತ್ಯಂತ ಅಪಾಯಕಾರಿ. ಸಾರ್ವಜನಿಕ ಸ್ಥಳಗಳಲ್ಲಿ ಪಾರಿವಾಳಗಳಿಗೆ ಆಹಾರ ನೀಡುವುದರಿಂದ ಪರಿಸರ ಮಾಲಿನ್ಯ ಹಾಗೂ ಶ್ವಾಸಕೋಶ ಸಂಬಂಧಿತ ಗಂಭೀರ ಕಾಯಿಲೆಗಳು ಹೆಚ್ಚುತ್ತಿವೆ. ಹೀಗಾಗಿ ಸರ್ಕಾರ ಹೊಸ ನಿಯಂತ್ರಣ ಮಾರ್ಗಸೂಚಿಯನ್ನು ತಂದಿದೆ. ನಿಯಮ ಉಲ್ಲಂಘಿಸಿದರೆ BNS ಕಾಯ್ದೆಯಡಿ ದಂಡ ಹಾಗೂ 6 ತಿಂಗಳವರೆಗೆ ಜೈಲು ಶಿಕ್ಷೆ ವಿಧಿಸುವ ಅವಕಾಶ ಇದೆ ಎಂದು ಎಚ್ಚರಿಸಲಾಗಿದೆ. ಅಲ್ಲದೆ ಪಾರಿವಾಳಗಳಿಗೆ ಬ್ರೆಡ್, ಬೇಯಿಸಿದ ಅನ್ನ ಅಥವಾ ಅಳಿಸಿದ ಆಹಾರ ತ್ಯಾಜ್ಯಗಳನ್ನು ಹಾಕುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದ್ದು ಕೇವಲ ಅನುಮೋದಿತ ಕಾಳುಗಳನ್ನು ಮಾತ್ರ ನೀಡಬೇಕಾಗುತ್ತದೆ. ಒಟ್ಟಿನಲ್ಲಿ ಪಕ್ಷಿಗಳ ಮೇಲಿನ ಕರುಣೆ ಸಾರ್ವಜನಿಕರ ಆರೋಗ್ಯಕ್ಕೆ ಮುಳುವಾಗಬಾರದು ಎನ್ನುವುದು ಸರ್ಕಾರದ ಉದ್ದೇಶ. ಮೊದಲ ಹಂತದಲ್ಲಿ ಸ್ಥಳೀಯ ಸಂಸ್ಥೆಗಳು ಸಾರ್ವಜನಿಕರಲ್ಲಿ ಈ ಬಗ್ಗೆ ಜಾಗೃತಿ ಮೂಡಿಸಲಿವೆ. ಆದರೂ ನಿಯಮ ಉಲ್ಲಂಘನೆ ಮುಂದುವರೆದರೆ ಕಾನೂನು ಕ್ರಮ ಗ್ಯಾರಂಟಿ. ಹಾಗಾಗಿ ಸಾರ್ವಜನಿಕರು ಸಹ ಆರೋಗ್ಯದ ಹಿತದೃಷ್ಟಿಯಿಂದ ಈ ಮಾರ್ಗಸೂಚಿಗಳನ್ನು ಪಾಲಿಸಬೇಕಾಗಿದೆ.